ಹಾಸನದಲ್ಲಿ ಈಗಾಗಲೇ ಪ್ರತಿಭಟನೆಗಳು ನಡೀತಾ ಇದೆ. ಪ್ರತಿಭಟನೆಯಲ್ಲಿ ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತಾಡ್ತೀವಿ. ಸರ್, ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಏನಿಲ್ಲ, ಈಗ ನಮಗೆ SIT ಮೇಲೆ ವಿಶ್ವಾಸ ಇಲ್ಲ. ಅದಕ್ಕಾಗಿ ನಮ್ಮ ಪ್ರತಿಭಟನೆ ಸಿಬಿಐ ಅಥವಾ ಹಾಲಿನ ನ್ಯಾಯಾಧೀಶರ ಮುಂದೆ ತನಿಖೆ ಆದ್ರೆ ಸತ್ಯ ಹೊರಬರುತ್ತೆ ಅಂತೇಳಿ ಈವರೆಗೆ ಏನೇನು ಪ್ರಕರಣ ನಡೆದಿದೆ ಎಲ್ಲವನ್ನೂ ಕೂಡ ಸಿಬಿಐ ಕೊಡ್ಲಿ, ಸತ್ಯಾಂಶ ಬರುತ್ತೆ. ಓಕೆ, ಅಲ್ಲ ಸರ್, ಈಗ ಏನು ದೇವರಾಜೇಗೌಡ ಅವರು ಸುದ್ದಿಗೋಷ್ಠಿ ಮಾಡಿದ್ದಾರೆ, ಸಾಕಷ್ಟು ಆರೋಪವನ್ನ ಕಾಂಗ್ರೆಸ್ನ ಮುಖಂಡರ ಮೇಲೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ದೇವರಾಜೇಗೌಡ ಒಬ್ಬ ಲೇಮ್ಯಾನ್ ಅಲ್ಲ, ಅವರೊಬ್ಬ ಜವಾಬ್ದಾರಿಯುತ ವಕೀಲರವರು. ನನ್ನ ಏನ್ ಅವ್ರು ಹೇಳಿದ್ದಾರೆ ಅದರ ಆಧಾರದ ಮೇಲೆನೆ CIT-ನವರು, SIT-ನವರು ಅಥವಾ CBI-ನವರು ತನಿಖೆ ಮಾಡಬೇಕು. ಯಾರು ನಿಜವಾದ ತಪ್ಪಿತಸ್ಥರು ಅಂತ ಹೊರಗಡೆ ಬರಲಿ. ಇವತ್ತು ವಿಡಿಯೋ ಮಾಡಿರೋದು ಬೇರೆ ಬೇರೆ ವಿಚಾರಕ್ಕಿಂತ ಡಿಸ್ಟ್ರಿಬ್ಯೂಷನ್ ಕೂಡ ಅಷ್ಟೇ ಸಮನಾದ ಆರೋಪ ಇದೆ, ಅದು ಕೂಡ ಮುಖ್ಯ ಆಗಿರುತ್ತೆ. ಅದನ್ನ ಮಾಡ್ಲಿ ಅಂತ ನಮ್ಮ ಮತ. ಅಲ್ಲ, ಈಗ DC ಅವರಿಗೆ ಏನಂತ ನೀವು ಮನವಿ ಸಲ್ಲಿಸ್ತೀವಿ ಸರ್? ಸರ್, DC ಅವರು ನಾವು ಏನ್ ಸರ್ಕಾರಕ್ಕೆ ಹೇಳಿದೀವಿ ಇಷ್ಟೆಲ್ಲ ಭಾಷಣದಲ್ಲಿ ಅದನ್ನೇ ಮುಖ್ಯಮಂತ್ರಿಗಳಿಗೆ ಮತ್ತು ಖಂಡಿತ ನೋಡಿ ಸಂದರ್ಭ ಬಂದ್ರೆ ಬೆಂಗಳೂರು ಹೋಗಿ ಮಾಡ್ತೀವಿ. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಏನಾದ್ರು ಅವ್ರಿಗೆ ಬರೋದಕ್ಕೆ ಆತರ ಏನಾದ್ರು ಮಾತನಾಡಿದಾರ? ಇಲ್ಲ, ಆ ಬಗ್ಗೆ ಏನು ಚರ್ಚೆ ನಡೆದಿಲ್ಲ. ಅದು ಕಾನೂನು ಕೆಲಸ ಮಾಡುತ್ತೆ. ಇದಿಷ್ಟು ಶಾಸಕರ ಮಾತು. ಅಂದ್ರೆ ರೇವಣ್ಣ ಅವರು ಅರೆಸ್ಟ್ ಆಗಿರೋದಕ್ಕೆ ಮಾತ್ರ ನಾವು ಇಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಅನ್ನೋ ಮಾತನ್ನ ಶಾಸಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಹಾಸನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.